ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಗ್ರೂಪ್ ಗೇಮ್ಸಲ್ಲಿ ಬರುವಂತಹ ಹ್ಯಾಂಡ್ಬಾಲ್ ಈ ಒಂದು ಗ್ರೂಪ್ ಗೇಮ್ಸ್ ಬಗ್ಗೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಕಬಡ್ಡಿ, ಖೋಖೋ, ವಾಲಿಬಾಲ್, ಬಾಸ್ಕೆಟ್ಬಾಲ್, ಹಾಕಿ ಇಷ್ಟು ಗೇಮ್ಸ್ ಕುರಿತು ಹಿಂದಿನ ತರಗತಿಯಲ್ಲಿ ಮಾಡಿದ್ದೀನಿ. ಯಾರೆಲ್ಲ ಆ ತರಗತಿಗಳನ್ನು ನೋಡ್ಕೊಂಡಿಲ್ವೋ ತರಗತಿಗಳನ್ನು ನೋಡ್ಕೊಳ್ಳಿ. ಇವತ್ತಿನ ತರಗತಿಯಲ್ಲಿ ಹ್ಯಾಂಡ್ಬಾಲ್ ಬಗ್ಗೆ ತಿಳಿದುಕೊಳ್ಳೋಣ ನಾವು. ಈ ಆಟವು ಬಾಸ್ಕೆಟ್ಬಾಲ್, ಫುಟ್ಬಾಲ್, ಹಾಕಿ, ವಾಟರ್ ಪೋಲೋ ಕ್ರೀಡೆಗಳ ಮೂಲಭೂತ ಅಂಶಗಳಲ್ಲಿ ಒಳಗೊಂಡಿದೆ. ಏನು ಮಾಡಿದೆ, ಈಗ ಒಂದು ಹ್ಯಾಂಡ್ಬಾಲು, ಬಾಸ್ಕೆಟ್ಬಾಲು, ಫುಟ್ಬಾಲು, ಹಾಕಿ, ವಾಟರ್ ಪೋಲೋ ಈ ಎಲ್ಲ ಕ್ರೀಡೆಗಳ ಅಂಶಗಳನ್ನು ಇದು ಹ್ಯಾಂಡ್ಬಾಲ್ ಒಳಗೊಂಡಿದೆ ಅಂತ ಅರ್ಥ. ಗೋಲಿನೊಳಗೆ ಚೆಂಡನ್ನು ಎಸೆದು ಗೋಲ್ ಗಳಿಸುವುದು ಇದರ ಉದ್ದೇಶ ಆಗಿರ್ತೈತಿ. ಗೋಲಿನೊಳಗೆ ಚೆಂಡನ್ನು ಎಸೆದು ಗೋಲ್ ಗಳಿಸುವುದು ಇದರ ಒಂದು ಪ್ರಮುಖ ಉದ್ದೇಶ. ಓಡುವುದು, ಜಿಗಿಯುವುದು, ಹಿಡಿಯುವುದು, ಎಸೆಯುವುದು ಇಲ್ಲಿ ಮೂಲಭೂತವಂಥ ಸ್ಕಿಲ್ಗಳು ಅಥವಾ ಮೂಲಭೂತ ಚಟುವಟಿಕೆಗಳು ಅಂತೇಳಿ ಹೇಳ್ಬೋದು. ಓಡಬೇಕು, ಜಿಗಿಬೇಕು, ಹಿಡಿಬೇಕು, ಎಸೆಬೇಕು, ಈ ರೀತಿ ಚಟುವಟಿಕೆಗಳನ್ನು ಇದು ಒಳಗೊಂಡಿರ್ತೈತಿ. ಹ್ಯಾಂಡ್ಬಾಲ್ ಆಟವನ್ನು ಕಂಡುಹಿಡಿದವರು ಯಾರೆಂದರೆ ಜರ್ಮನಿಯ ಜಿಮ್ನಾಸ್ಟಿಕ್ ಶಿಕ್ಷಕ ಮಾರ್ಕ್ಸ್ ಹೇಸರ್ ಅವರು ಇದನ್ನು ಮಾಡ್ತಾರೆ, ಈ ಹ್ಯಾಂಡ್ಬಾಲನ್ನು ಕಂಡುಹಿಡಿತಾರೆ. 20ನೇ ಶತಮಾನದ ಪ್ರಾರಂಭದಲ್ಲಿ ಯುರೋಪಿನಾದ್ಯಂತ ಏನು ಮಾಡ್ತೈತಿ, ಈ ಆಟವನ್ನು ಹಲವಾರು ಕ್ರೀಡೆಗಳಿಂದ 5 ಘಟಕಗಳನ್ನು ಸಂಯೋಜಿಸಿ ಹ್ಯಾಂಡ್ಬಾಲ್ ಆವಿಷ್ಕಾರ ಮಾಡೋದು. ಅಂದರೆ 20ನೇ ಶತಮಾನದಲ್ಲಿ ಯುರೋಪಿನಾದ್ಯಂತ ಅಸ್ತಿತ್ವದಲ್ಲಿರುವಂಥ ಹಲವಾರು ಕ್ರೀಡೆಗಳಿಂದ ಕೆಲವೊಂದು ಆಯ್ದುಕೊಂಡು ಏನು ಮಾಡಲಾಗಿದೆ, ಈ ಒಂದು ಹ್ಯಾಂಡ್ಬಾಲ್ ಕ್ರೀಡೆ ಕಂಡುಹಿಡಿಯಲಾಗಿದೆ. 1926ರಲ್ಲಿ ಅಂತಾರಾಷ್ಟ್ರೀಯ ನಿಯಮಗಳು ಪ್ರಥಮ ಬಾರಿಗೆ ರಚಿಸಲಾಯಿತು. ಅಂದರೆ 1926ರಲ್ಲಿ ಏನು ಮಾಡ್ತಾರೆ, ಅಂತಾರಾಷ್ಟ್ರೀಯ ನಿಯಮಗಳನ್ನು ಪ್ರಥಮ ಬಾರಿಗೆ ಏನು ಮಾಡ್ತಾರೆ, ಹ್ಯಾಂಡ್ಬಾಲ್ದು ರಚನೆ ಮಾಡ್ತಾರೆ. ನಿಯಮಗಳು ಬಂದಿದ್ದು ಯಾವಾಗ ಅಂತ ಕೇಳಿದ್ರೆ 1926ರಲ್ಲಿ. 1928ರಲ್ಲಿ ಅಂತಾರಾಷ್ಟ್ರೀಯ ಅಮೇಚೂರ್ ಹ್ಯಾಂಡ್ಬಾಲ್ ಫೆಡರೇಷನ್ ಸ್ಥಾಪನೆಯಾಯಿತು. ಇದೊಂದು ಸಂಸ್ಥೆ ಎಷ್ಟು ಸ್ಥಾಪನೆ ಆಯಿತು ಅಂದರೆ 1928ರಲ್ಲಿ ಸ್ಥಾಪನೆ ಆಗಿರ್ತೈತಿ. ಬೇಸಿಗೆಯ ಒಲಿಂಪಿಕ್ ಕ್ರೀಡಾಕೂಟದ ಸಮಯದಲ್ಲಿ 11 ರಾಷ್ಟ್ರಗಳು ಒಟ್ಟುಗೂಡಿ ಸ್ಥಾಪಿಸಿದವು. ಈ ಸಂಸ್ಥೆ ಎಷ್ಟು ರಾಷ್ಟ್ರಗಳು ಸೇರಿ ಸ್ಥಾಪನೆ ಮಾಡಿದವು ಅಂದರೆ 11 ರಾಷ್ಟ್ರಗಳು ಸೇರಿ ಏನು ಮಾಡ್ತವೆ, ಈ ಅಮೇಚೂರ್ ಹ್ಯಾಂಡ್ಬಾಲ್ ಫೆಡರೇಷನ್ ಅನ್ನೋ ಒಂದು ಸಂಸ್ಥೆ ಸ್ಥಾಪನೆ ಮಾಡ್ತವೆ. ಎಷ್ಟರಲ್ಲಿ ಅಂದರೆ 1928ರಲ್ಲಿ. ಇದೇ ಸಂಸ್ಥೆ 1946ರಲ್ಲಿ ಏನಾಯಿತು, ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಫೆಡರೇಷನ್ ಆಗಿ ಮಾರ್ಪಡೆಯಾಯಿತು. ಅದು ಅಮೇಚೂರ್ ಹ್ಯಾಂಡ್ಬಾಲ್ ಫೆಡರೇಷನ್ ಅಂತಿತ್ತು. ಇದು ಏನಾಯಿತು ಮುಂದೆ 1940ರಲ್ಲಿ ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಫೆಡರೇಷನ್ ಸಂಸ್ಥೆಯಾಗಿ ಏನಾಯಿತು, ಅದೇ ಬದಲಾವಣೆ ಮಾಡಿದ್ರು. ಇದು ಇಂಪಾರ್ಟೆಂಟ್, ಎಷ್ಟರಲ್ಲಿ ಬದಲಾವಣೆ ಮಾಡಿದ್ರು ಅಂಥೇಳಿ IHF ಅಂತೇಳಿ ಕರಿತೀವಿ. 1936ರಲ್ಲಿ ಬರ್ಲಿನ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಪ್ರದರ್ಶನಕ್ಕೆಂದು ಹ್ಯಾಂಡ್ಬಾಲ್ ಪಂದ್ಯಾಟವನ್ನು ಏರ್ಪಡಿಸಲಾಯಿತು. 1939ರಲ್ಲಿ ಏನು ಮಾಡಲಾಯಿತು, ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ಪ್ರದರ್ಶನ ಮಾಡಿದ್ರು. 1965ರ ಒಲಿಂಪಿಕ್ ಕಮಿಟಿ ಒಳಾಂಗಣ ಹ್ಯಾಂಡ್ಬಾಲನ್ನು ಒಲಿಂಪಿಕ್ ಕ್ರೀಡೆಗಳನ್ನು ಸೇರಿಸಲು ಸಮ್ಮತಿ ಸೂಚಿಸಿತು. ನೋಡಿರಿ, 1965ರಲ್ಲಿ 1936ರಲ್ಲಿ ಪ್ರದರ್ಶನ ಮಾಡ್ತು. 1965ರಲ್ಲಿ ಏನು ಮಾಡ್ತು, ಒಲಿಂಪಿಕ್ ಕಮಿಟಿ ಇದನ್ನು ಒಳಾಂಗಣ ಹ್ಯಾಂಡ್ಬಾಲ್ಗೆ ಒಲಿಂಪಿಕ್ಗೆ ಸೇರಿಸಿ ಅಂತೇಳಿ ಏನು ಮಾಡ್ತೈತಿ, ಒಪ್ಪಿಗೆಯನ್ನು ಸೂಚಿಸ್ತೈತೆ. 1972ರ ಮ್ಯೂನಿಚ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಪ್ರಥಮ ಬಾರಿಗೆ ಏನು ಮಾಡಲಾಯಿತು, ಪುರುಷರಿಗಾಗಿ ಹ್ಯಾಂಡ್ಬಾಲನ್ನು ಆಯೋಜಿಸಲಾಯಿತು. ಅಂದರೆ ಹ್ಯಾಂಡ್ಬಾಲನ್ನು ಅವರಿಗೆ ಆಡಿಸಲಾಯಿತು. ಮಹಿಳೆಯರಿಗಾಗಿ 1976ರಲ್ಲಿ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಈ ಒಂದು ಮ್ಯಾಂಟ್ರಿಯಲ್ ಒಲಿಂಪಿಕ್ಸ್ನಲ್ಲಿ ಮಹಿಳೆಯರಿಗೂ ಕೂಡ ಸೇರಿಸಲಾಯಿತು. ಮಹಿಳೆಯರಿಗೆ ಬಂದರೆ 1976, ಪುರುಷರಿಗೆ ಬಂದರೆ 1972. 1938ರಲ್ಲಿ ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಫೆಡರೇಷನ್ ರವರು ಏನು ಮಾಡಿದ್ರು, ಪುರುಷರ ವಿಶ್ವ ಪಂದ್ಯಾವಳಿಯನ್ನು ಪ್ರಥಮ ಬಾರಿಗೆ ಸಂಘಟನೆ ಮಾಡಿದ್ರು. 1938ರಲ್ಲಿ ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಫೆಡರೇಷನ್ ಏನು ಮಾಡ್ತಂದರೆ ಪುರುಷರಿಗಾಗಿ ವಿಶ್ವ ಪಂದ್ಯಾವಳಿಗಳನ್ನು ಪ್ರಥಮ ಬಾರಿಗೆ ಸಂಘಟನೆ ಮಾಡಿತ್ತು. ಅಲ್ಲಿಂದ ಪ್ರತಿ ವರ್ಷ ಏನು ಮಾಡಲಾಯಿತು, 4 ವರ್ಷಗಳಿಗೊಮ್ಮೆ ಹ್ಯಾಂಡ್ಬಾಲ್ ಆಟ ಆಡಿಸಲಾಯಿತು. ದ್ವಿತೀಯ ಮಹಾಯುದ್ಧದ ಸಂದರ್ಭದಲ್ಲಿ ಏನಾಯಿತು ನೋಡ್ರಿ, 3 ವರ್ಷಗಳಿಗೊಮ್ಮೆ, ಅಂದರೆ ಸೆಕೆಂಡ್ ವರ್ಲ್ಡ್ ವಾರ್ ನಡೆದಾಗ ಏನಾಯಿತು, 3 ವರ್ಷಗಳಿಗೊಮ್ಮೆ 1995ರ ಐರ್ಲೆಂಡ್ ವಿಶ್ವ ಪಂದ್ಯಾವಳಿಗಳ ನಂತರದಿಂದ ಪ್ರತಿ 2 ವರ್ಷಕ್ಕೊಮ್ಮೆ, ಅಂದರೆ ಫಸ್ಟ್ 4 ವರ್ಷಕ್ಕೊಂದ್ಸರಿ ಆಟ ಆಡಿಸ್ತಾಯಿದ್ರು, ಆಮೇಲೆ 3 ವರ್ಷಕ್ಕೊಂದ್ಸರಿ ಆಡಿಸ್ತಾಯಿದ್ರು, ಆಮೇಲೆ ಏನು ಮಾಡ್ತಾರೆ 2 ವರ್ಷಕ್ಕೊಂದ್ಸರಿ ಪಂದ್ಯಾವಳಿಗಳನ್ನು ನಡೆಸ್ತಾ ಬಂತದು.
ಮಹಿಳೆಯರ ವಿಶ್ವ ಪಂದ್ಯಾವಳಿಗಳು ಕೂಡ 1957ರಿಂದ ನಡೀತಾ ಇದ್ದಾವೆ. ಏನು ಮಾಡಲಾಯಿತು, 1957ರಿಂದ ಮಹಿಳೆಯರಿಗೂ ಕೂಡ ವಿಶ್ವ ಪಂದ್ಯಾವಳಿಗಳು ನಡೆಸ್ತಾ ಬಂದಿದ್ದಾರೆ. ಇವಾಗ ಅಂಕಣ ನೋಡಿರಿ, ಇದೆಷ್ಟಿದೆ, 40 ಮೀಟರ್ ಉದ್ದ ಇದೆ, 20 ಮೀಟರ್ ಏನಿದೆ ಅಗಲ ಇದೆ. ಗೋಲ್ ಪೋಸ್ಟ್, ಇಲ್ಲಿ ಗೋಲ್ ಪೋಸ್ಟ್ ಇದಾವಲ್ಲ, ಇವು ಎಷ್ಟಿದೆ ಅಂದರೆ 2 ಮೀಟರ್ ಅಗಲ ಇದೆ, 3 ಮೀಟರ್ ಕಂಬಗಳ ದಪ್ಪ. ಅಲ್ಲಿ ಕಂಬ ಬರ್ತೈತೆ, ಆ ಕಂಬಗಳ ದಪ್ಪ ಎಷ್ಟಿದೆ ಅಂದರೆ 8 ಮೀಟರ್ ಇದೆ, 8 ಸೆಂಟಿಮೀಟರ್ ಇರ್ತೈತೆ. ಗೋಲ್ ಕಂಬಕ್ಕೆ ಪ್ರತಿ 20 ಸೆಂಟಿಮೀಟರ್ ಕಪ್ಪು ಮತ್ತು ಬಿಳಿ ಬಣ್ಣವನ್ನು ಹಾಕಿರ್ತಾರೆ. ಏನು ಮಾಡ್ತಾರೆ, ಗೋಲ್ ಪೋಸ್ಟಿಗೆ ಕಪ್ಪು ಮತ್ತು ಬಿಳಿ ಬಣ್ಣವನ್ನು ಹಾಕಿರ್ತಾರೆ. ಪೆನಲ್ಟಿ ಥ್ರೋ 7 ಮೀಟರ್ ಗೋಲ್ ಏರಿಯಾ ಲೈನ್. ಪೆನಲ್ಟಿ ಥ್ರೋ ಎಲ್ಲಿ ಕೊಡ್ತಾರೆ ಅಂದರೆ 7 ಮೀಟರ್ ಗೋಲ್ ಏರಿಯಾದಿಂದ ಕೊಡ್ತಾರೆ. ಹಾಗೆ ಗೋಲ್ ಏರಿಯಾ ಲೈನ್ ಎಷ್ಟಿದೆ ಅಂದರೆ 6 ಮೀಟರ್ ಇರ್ತೈತೆ. ಗೋಲ್ ಏರಿಯಾದ 9 ಮೀಟರ್ ತ್ರಿಜ್ಯದ ಗೆರೆಯಿಂದ ಕೂಡಿದ ಇನ್ನೊಂದು ಅರ್ಧ ವೃತ್ತವು ಕೂಡ ಇಲ್ಲಿ ಇರ್ತೈತೆ. ನೋಡಿ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಪೆನಲ್ಟಿ ಥ್ರೋ 7 ಇಲ್ಲಿಂದ ಇದು ಚಿಕ್ಕ ಡಾಟ್ ಇದೆಲ್ಲ, ಇದು ಪೆನಲ್ಟಿ ಥ್ರೋ ಇದು. ಆಮೇಲೆ ಗೋಲ್ ಏರಿಯಾ ಲೈನ್ ಎಷ್ಟಿದೆ, ಇದು ಗೋಲ್ ಏರಿಯಾ ಲೈನ್, ಇದು ಎಷ್ಟಿದೆ, 6 ಇದೆ. ಆಮೇಲೆ ಏನಿದೆ, 4 ಮೀಟ್ರ್ ಏನಿದೆ, ಇದು ಇಲ್ಲಿಂದ ಇದು ಸ್ಪಾಟ್ ಅಂತ ಕರಿತೀವಿ, ಪೆನಲ್ಟಿ ಸ್ಪಾಟ್ ಅಂಥೇಳಿ ಕರಿತೀವಿ. ಅದ್ರ ಇಲ್ಲಿ ಕೊಟ್ಟಿಲ್ಲ, ಇದು ಪೆನಲ್ಟಿ ಸ್ಪಾಟ್. ಇದು ಸೆಂಟರ್ ಲೈನ್, ಇದು ಸಬ್ಸ್ಟಿಟ್ಯೂಷನ್ ಲೈನ್. ಇದು ಉದ್ದ ಕೊಟ್ಟಿದ್ದಾರೆ, ಇದು ಅಗಲ ಕೊಟ್ಟಿದ್ದಾರೆ. ಇದು ಬೇಸ್ ಲೈನ್, ಇದಕ್ಕೆಲ್ಲ ಬೇಸ್ ಲೈನ್ ಅಂತ ಕರಿತೀವಿ. ಇಲ್ಲೆಲ್ಲ ಬೇಸ್ ಲೈನ್ ಇವೆಲ್ಲ, ಈಗ 4 ಕಡೆ ಬೇಸ್ ಲೈನ್ ಇರ್ತವೆ. ಇವಾಗ ನೋಡ್ರಿ, ಬಾಲ್ ಅಥವಾ ಚೆಂಡು ಒಳಗೆ ರಬ್ಬರ್ನಿಂದ ಮಾಡಿದ ಗಾಳಿ ಚೀಲಗಳಿರ್ತವೆ. ಒಳಗೆ ಗಾಳಿ ಚೀಲಗಳಿರ್ತವೆ. ಹೊರಗಿನಿಂದ 32 ಪಟ್ಟಿಗಳ ಹೊದಿಕೆ ಇರ್ತೈತಿ. ಎಷ್ಟು ಪಟ್ಟಿ? 32 ಪಟ್ಟಿ. ನೆನ್ಪಿಟ್ಕೋಬೇಕಿದು. ಹೊದಿಕೆ ಎಷ್ಟಿರ್ತಂದರೆ 32 ಪಟ್ಟಿಗೆ ಹೊದಿಕೆ ಇರ್ತೈತಿ. ಪುರುಷರ ವಿಭಾಗ 16 ವರ್ಷ ಮೇಲ್ಪಟ್ಟ ಬಾಲಕರು, ಅವ್ರದ್ದು ಸುತ್ತಳತೆ ಅಂದರೆ ಬಾಲ್ ಸುತ್ತಳತೆ ಎಷ್ಟಿರ್ತಂದರೆ 58ರಿಂದ 60 ಸೆಂಟಿಮೀಟರ್ ಬಾಲ್ ಸುತ್ತಳತೆ ಇರುತ್ತೆ. ಅವ್ರಿಗೆ ತೂಕ 425ರಿಂದ 475 ಇರ್ತದೆ. ಹಾಗಾದರೆ ಮಹಿಳೆ ಮತ್ತು ಬಾಲಕಿಯರಿಗೆ ಎಷ್ಟಿರ್ತೈತಿ ಅಂತಂದರೆ 54ರಿಂದ 56 ಸೆಂಟಿಮೀಟರ್ ಸುತ್ತಳತೆ ಇರ್ತೈತೆ. 325ರಿಂದ 400 ಗ್ರಾಮ್ ತೂಕ ಇರ್ತೈತಿ. ಹಾಗೆ ಸಬ್ ಜೂನಿಯರ್ಸ್ ಬಾಲಕಿಯರಿಗೆ ಎಷ್ಟಿರ್ತಂದರೆ 50ರಿಂದ 52 ಸೆಂಟಿಮೀಟರ್ ಸುತ್ತಳತೆ ಇರ್ತೈತಿ. ಕನಿಷ್ಠ 315 ಅವ್ರದ್ದು ತೂಕ ಇರ್ತೈತಿ. ಮೂವರಿಗೆ ಬೇರೆ ಬೇರೆ ಇರ್ತೈತಿ ಇಲ್ಲಿ. ಈಗ ಸಮಯ, ಪುರುಷರಿಗೆ ಎಷ್ಟು ನಿಮಿಷ ಆಟ ಆಡಿಸ್ತೀವಿ ಅಂದರೆ 30 ನಿಮಿಷ ಆಡಿಸ್ತೀವಿ, 10 ನಿಮಿಷ ರೆಸ್ಟ್ ಮತ್ತು 30 ನಿಮಿಷ, ಒಟ್ಟು 70 ನಿಮಿಷ ಆಯಿತು. ಆಮೇಲೆ ಮಹಿಳೆಯರಿಗೆ 25 ನಿಮಿಷ ಆಡಿಸ್ತೀವಿ, 10 ನಿಮಿಷ ರೆಸ್ಟು, 25 ನಿಮಿಷ ಮತ್ತೆ ಆಡಿಸ್ತೀವಿ, ಅಲ್ಲಿ 60 ನಿಮಿಷ ಆಯಿತು. ಬಾಲಕರಿಗೆ 20 ನಿಮಿಷ ಆಡಿಸ್ತೀವಿ, 5 ನಿಮಿಷ ರೆಸ್ಟು ಮತ್ತು 20 ನಿಮಿಷ ಆಡಿಸ್ತೀವಿ, ಒಟ್ಟು 45 ನಿಮಿಷ ಆಯಿತು. ಬಾಲಕಿಯರಿಗೆ 15 ನಿಮಿಷ, 5 ನಿಮಿಷ ರೆಸ್ಟು, 15 ನಿಮಿಷ, ಒಟ್ಟು 35 ನಿಮಿಷ. ಎಲ್ಲರಿಗೂ ಬೇರೆ ಬೇರೆ ಇದೆ. ನೀವು ಒಂದ್ಸರಿ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ, ನೆನ್ಪಿಟ್ಕೊಳ್ಳಿ. ಹಾಗೆ ಕ್ರೀಡಾಧಿಕಾರಿಗಳು ಎಷ್ಟು ಜನ ಇರ್ತಾರೆ ಇಲ್ಲಿ ಅಂತ ನೋಡ್ರಿ. ಕ್ರೀಡಾಧಿಕಾರಿಗಳು ಒಟ್ಟು 5 ಜನ ಇರ್ತಾರೆ. ಎಷ್ಟು ಜನ ಇರ್ತಾರೆ? 5 ಜನ. 5 ಜನದಲ್ಲಿ ಯಾರ್ಯಾರಂದರೆ ಅಂಪೈರ್ ಇಬ್ಬರು ಇರ್ತಾರೆ, ಮುಖ್ಯ ರೆಫ್ರಿ ಒಬ್ಬರು ಇರ್ತಾರೆ, ಅಂಕ ಗುಣಿಕೆಗಳು ಸ್ಕೋರ್ ಅಂತ ಕರಿತೀವಿ ಅವರೊಬ್ಬರು, ಟೈಮ್ ಕೀಪರ್ ಇರ್ತಾರೆ ಅವರೊಬ್ಬರು, ಒಟ್ಟು 5 ಜನ ಇರ್ತಾರೆ. ಟೈಮ್ ಔಟ್ ಎಷ್ಟಿರ್ತಾವೆ ಅಂದರೆ ಇಲ್ಲಿ ಒಟ್ಟು ಟೈಮ್ ಔಟ್ಗಳು 2 ಇರ್ತವೆ. ಮೊದಲ ಅರ್ಧದಲ್ಲಿ ಅಂದರೆ ಫಸ್ಟಿಗೆ 1, ಕೊನೆಯ ಅರ್ಧದಲ್ಲಿ 1. ಟೈಮ್ ಔಟ್ಗಳು ಸಮಯ ಎಷ್ಟಿರ್ತದೆ ಅಂದರೆ 1 ನಿಮಿಷ ಇರ್ತೈತಿ ಇಲ್ಲಿ. ಆಟಗಾರ ನಿಲ್ಲುವಂಥ ಸ್ಥಿತಿ ಅಥವಾ ಪ್ಲೇಸ್ಮೆಂಟ್ ಹೆಂಗಿರುತ್ತೆ ಅಂತ ನೋಡ್ರಿ. ರೈಟ್ ವಿಂಗ್ ಇರ್ತೈತೆ, ರೈಟ್ ವಿಂಗ್, ಲೆಫ್ಟ್ ವಿಂಗ್, ಸೆಂಟರ್ ಬ್ಯಾಕ್ ಮತ್ತು ರೈಟ್ ಬ್ಯಾಕ್, ಲೆಫ್ಟ್ ಬ್ಯಾಕ್, ಪಿ ಪ್ಲೇಯರ್ ಅಂದರೆ ಪ್ಲೇಯರ್ಸ್ ಅಂತ ಅರ್ಥ, ಗೋಲ್ ಕೀಪರ್. ಇವ್ರದ್ದೆಲ್ಲ ಏನು ನಿಲ್ಲುವಂಥ ಸ್ಥಿತಿಗಳು ಬೇರೆ ಬೇರೆ ಇರ್ತವೆ. ಆಟಗಾರರ ಸಂಖ್ಯೆ ಕೇಳಿದ್ರೆ 12 ಜನ ಆಟಗಾರರು ಇರ್ತಾರೆ. 7 ಜನ ಆಟ ಆಡ್ತಾರೆ ಇಲ್ಲಿ, 5 ಜನ ಬದಲಿ ಆಟಗಾರರು ಇರ್ತಾರೆ. ಹೀಗಾದರೆ ಸ್ಪರ್ಧೆ ಹೆಂಗೆ ನಡೆಸಬೇಕು ಅಂತ ಹೇಳಿ ನೋಡ್ರಿ. ಮಧ್ಯದ ಗೆರೆಯಿಂದ ಥ್ರೋ ಆನ್ ಮೂಲಕ ಏನು ಮಾಡ್ತಾನೆ, ಆಟ ಪ್ರಾರಂಭ ಆಗ್ತೈತಿ. ಅಂದರೆ ಥ್ರೋ ಅಪ್ ಮೂಲಕ ಮಧ್ಯದ ಗೆರೆಯಿಂದ ಆಟ ಪ್ರಾರಂಭಿಸ್ತಾರೆ. ಗೋಲಿಂದ 6 ಮೀಟರ್ ದೂರದಲ್ಲಿ ಅರ್ಧ ವೃತ್ತಾಕಾರದ ಗೆರೆಯಿಂದ ಕೂಡಿದ ಗೋಲ್ ಕ್ಷೇತ್ರ ಅಂತೇಳಿ ಕರಿತೀವಿ. ಅಲ್ಲಿ ಗೋಲ್ ಕ್ಷೇತ್ರ 6 ಮೀಟರ್ ನೋಡಿದೆವಲ್ಲ,
ಅದಕ್ಕೇನಂತೀವಿ ಗೋಲ್ ಕ್ಷೇತ್ರ ಅಂತೇಳಿ ಕರಿತೀವಿ. ಗೋಲ್ ಕ್ಷೇತ್ರಕ್ಕೆ ರಕ್ಷಕನನ್ನು ಬಿಟ್ಟರೆ ಬೇರೆ ಯಾರೂ ಪ್ರವೇಶ ಮಾಡುವಂತಿರಲಿಲ್ಲ. ಗೋಲ್ ಲೈನ್ನ ಗಾತ್ರ ಎಷ್ಟಿರುತ್ತೆ ಅಂದರೆ 8 ಸೆಂಟಿಮೀಟ್ರ್ ಇರ್ತೈತೆ ಗಾತ್ರ. ಅಂಕಗಳು ಸಮ ಆದಾಗ ಏನು ಮಾಡ್ತಾರೆ, 5 ನೋಡ್ರಿ, ಅಂಕಗಳು ಒಂದು ವೇಳೆ ಸಮ ಆದವು ಅಂದರೆ 5 ನಿಮಿಷ ಆಡಿಸ್ತಾರೆ, ಮತ್ತು 2 ನಿಮಿಷ ರೆಸ್ಟ್, ಮತ್ತು 5 ನಿಮಿಷ ಆಡಿಸ್ತಾರೆ. ಆಗಲೂ ಸಹ ಸಮ ಆದರೆ ಏನು ಮಾಡ್ತಾರೆ ಅಂದರೆ 5 ಪೆನಲ್ಟಿಗಳನ್ನು ನೀಡ್ತಾರೆ. ಆಗ ಆಟಗಾರರ ಸ್ಥಾನ. ಬ್ಯಾಕ್ ಕೋರ್ಟ್ ಆಟಗಾರರು ಎತ್ತರ ಮತ್ತು ಉತ್ತಮ ಸ್ಫೋಟಕ ಶಕ್ತಿ ಹೊಂದಿರಬೇಕು. ಬ್ಯಾಕಲ್ಲಿ ಆಡುವವರು ಎತ್ತರ ಇರಬೇಕು, ಯಾಕಂದರೆ ಬಾಲ್ ಬರೋದವರಿಗೆ ಕಾಣಬೇಕು, ಮತ್ತು ಇವರಿಗೆ ಸ್ಫೋಟಕ ಶಕ್ತಿ ಇರಬೇಕು. ಏಕೆಂದರೆ ಬಂದಂತಹ ಬಾಲು ಪೋಸ್ಟ್ನಿಂದ ಹೊಡಿಬೇಕಾದ್ರೆ ನಮಗೆ ಸ್ಫೋಟಕ ಶಕ್ತಿ ಬೇಕು ಕಾಲುಗಳಲ್ಲಿ, ಅದು ಕೈಗಳಲ್ಲಿ. ಹ್ಯಾಂಡ್ ಬಾಲ್ ಅಂದ್ರೆ ಕೈಯಿಂದ ಆಡುವಂಥ ಆಟ ಇದು. ವಿಂಗ್ ಹಾಗೂ ಪಿವೋಟ್ ಪ್ಲೇಯರ್ ಉತ್ತಮ ಪ್ರತಿಕ್ರಿಯೆ ಸಮಯ ಮತ್ತು ಚಲನೆ ವೇಗ ಉಳ್ಳವರು ಆಗಿರಬೇಕು. ಅವ್ರು ಏನಾಗಿರ್ಬೇಕಂದ್ರೆ ಉತ್ತಮ ಪ್ರತಿಕ್ರಿಯೆ ನೀಡುವಂಥ ಮತ್ತು ಸಮಯ ಹಾಗೂ ಚಲನೆ ವೇಗವನ್ನು ಹೊಂದಿರಬೇಕು ಅವರು. ಮಧ್ಯ ಬ್ಯಾಕ್ ಕೋರ್ಟ್ ಅಥವಾ ಪ್ಲೇ ಮೇಕರ್ ನಿರ್ವಹಣೆ ಸಾಮರ್ಥ್ಯ ಮತ್ತು ತೀಕ್ಷ್ಣ ದೃಷ್ಟಿ ಇರಬೇಕು ಅವರಿಗೆ. ಅವ್ರಿಗೇನಿರಬೇಕಂದ್ರೆ ನಿರ್ವಹಣೆ ಸಾಮರ್ಥ್ಯ ಇರಬೇಕು, ಅದು ಬಾಲ್ ಬಂದಾಗ ನಿರ್ವಹಣೆ ಮಾಡುವಂಥ ಸಾಮರ್ಥ್ಯ ಇರಬೇಕು, ತೀಕ್ಷ್ಣವಾದ ದೃಷ್ಟಿ ಇರಬೇಕು. ಎಡ್ ವಿಂಗ್, ಬಲ್ ವಿಂಗ್ ಮತ್ತು ಬಲ ಬ್ಯಾಕ್ ಕೋರ್ಟ್ ಆಟಗಾರರು ಇವರು ಹೆಂಗಿರಬೇಕಂದ್ರೆ ಇವರು ಎಡಗೈ ಬಳಸುವವರಾಗಿದ್ದರೆ ಗೋಲಿನ ಕೋನವನ್ನು ನೋಡಲು ಯಶಸ್ವಿಯಾಗಿರ್ತಾರೆ. ಇವರು ಎಡಗೈ ಒಂದು ವೇಳೆ ಸ್ಟ್ರಾಂಗಾಗಿ ಬಳಸ್ತಾ ಇದ್ದಾರೆ ಅಂದರೆ ಅವರಿಗೆ ಗೋಲನ್ನು ಬರುವಂತಹ ಕೋನವನ್ನು ನೋಡುವಂಥ ಯಶಸ್ವಿಯಾಗಿರ್ತಾರೆ ಅವರು. ಈಗ ಸ್ಕಿಲ್ಸ್, ಏನು ಸ್ಕಿಲ್ಸ್ ಇರಬೇಕು ಅವರಿಗೆ ಅಂತೇಳಿ ನೋಡಿರಿ. ಚೆಂಡನ್ನು ಹಿಡಿಯುವುದು, ಎದೆಯ ಬಳಿ ಚೆಂಡನ್ನು ಹಿಡಿಯುವುದು, ಹಾಗೆ ಎತ್ತರದಲ್ಲಿದ್ದಂತಹ ಚೆಂಡನ್ನು ಹಿಡಿಯುವುದು, ಮತ್ತು ಮೊಣಕಲ್ಲಿನ ಒಳಗೆ ಬರುವ ಚೆಂಡನ್ನು ಹಿಡಿಯುವುದು, ಇವೆಲ್ಲ ಏನಿರಬೇಕು ಸ್ಕಿಲ್ಸ್ ಹತ್ರ ಇರಬೇಕು. ಪಾಸಿಂಗ್ ಸ್ಕಿಲ್, ಓವರ್ ಆರ್ಮ್ ಪಾಸ್ ಕೊಡುವಂಥ ಸ್ಕಿಲ್ ಇರಬೇಕು, ಅಂಡರ್ ಆರ್ಮ್ ಪಾಸ್ ಕೊಡ್ಲಿಕ್ಕೆ ಬರಬೇಕು, ರಿಸ್ಟ್ ಪಾಸು, ಇವೆಲ್ಲ ಪಾಸ್ಗಳ ಬಗ್ಗೆ ಗೊತ್ತಿರಬೇಕು. ಶಾಟ್, ಓವರ್ ಆರ್ಮ್ ಶಾಟು, ಜಂಪ್ ಶಾಟು ಏನು ಮಾಡಬೇಕು ಮಾಡೋಕ್ಕೆ ಬಂದಿರಬೇಕು ಅವರಿಗೆ. ಇಲ್ಲಿ ಗಮನಿಸಬೇಕಾದಂಥ ಅಂಶಗಳಿದ್ದಾವೆ. ಗಮನಿಸಬೇಕಾದಂಥ ಅಂಶಗಳು ಸಂಭವನೀಯ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅದಕ್ಕೊಂದು ಸೇರಿ ಅವು ಪ್ರಶ್ನೆ ತರಗತಿ ವಿಭಾಗದಲ್ಲಿ ಸೇರಿಸ್ತೀನಿ. ಯಾಕೆಂದರೆ ಅವು ಇಂಪಾರ್ಟೆಂಟ್ ಆಗಿರ್ತವೆ. ನಾವು ಇಲ್ಲೇನು ಓದಿರ್ತೀವೋ ಅದು ಇಲ್ಲಿ ಕೊಟ್ಟಿರ್ತಾರೆ, ಅದಕ್ಕೆ ನಾವು ನೆನಪಿಟ್ಕೊಳ್ಳೇಬೇಕು ಅವು. ಅದಕ್ಕೋಸ್ಕರ ಮುಂದಿನ ತರಗತಿಯಲ್ಲಿ ಗಮನಿಸಬೇಕಾದ ಅಂಶಗಳು ಮತ್ತು ಇದ್ರ ಮೇಲೆ ಬರುವಂಥ ಪ್ರಶ್ನೋತ್ತರಗಳು ಎರಡೂ ಸೇರಿಸಿ ಮುಂದಿನ ತರಗತಿಯನ್ನು ಮಾಡ್ತೀನಿ. ಯಾರೆಲ್ಲ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ಏಕೆಂದರೆ ನಾನು 6th ಇಂದ 10th ಗಂಟೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಕೂಡ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಕಡೆ ಆರೋಗ್ಯ ಶಿಕ್ಷಣ ಮುಗಿಸಿದ್ದೀನಿ, ಸೈಕಾಲಜಿ ಮುಗಿಸಿದ್ದೀನಿ, ಅನಾಟಮಿ ಮುಗಿಸಿದ್ದೀನಿ, ಹಾಗೆ ದೈಹಿಕ ಶಿಕ್ಷಣದ ಇತಿಹಾಸ ತರಗತಿಗಳು ಮುಗಿಸಿದ್ದೀನಿ. ಇವಾಗ ಆಜ್ಞೆ ಪದ್ಧತಿಗಳು ಅಂದರೆ ದೈಹಿಕ ಶಿಕ್ಷಣ ಕಲಿಸಬೇಕಾದ್ರೆ ಏನೇನು ವಿಧಾನಗಳು ಬಳಸಬೇಕು ಅದ್ರ ಬಗ್ಗೆ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಕಡೆ ಗ್ರೂಪ್ ಗೇಮ್ಸ್ ಬಗ್ಗೆ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನಮ್ಮದು HSTR ಏನಿದೆಯೋ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸಾಮಾನ್ಯ ಪತ್ರಿಕೆ ಕೂಡ ಬರುತ್ತೆ, ಅದರ ಮೇಲೆ ತರಗತಿ ಕೂಡ ನಾನು ಮಾಡ್ತಾಯಿದ್ದೀನಿ. ಅದು ಸಾಮಾನ್ಯ ಪತ್ರಿಕೆ ನಾನು ಸ್ಪೆಷಲಾಗಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗಂತೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾವು ದೈಹಿಕ ಶಿಕ್ಷಣ ಅಷ್ಟೇ ಓದ್ಕೊತಾ ಬಂದರೆ ಸಾಮಾನ್ಯ ಪತ್ರಿಕೆ ರೀಚ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಆ ಒಂದು ಪತ್ರಿಕೆಗಳನ್ನು ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.